ಹಲೋ ಗೈಸ್, ಯಾರ್ಯಾರ ಮನಸ್ಸಿನಲ್ಲಿ ಡ್ರಾಪ್ ತೊಗೊಬೇಕಾ ಬೇಡವಾ, ತೊಗೊಂಡ್ರೆ ಏನಾಗುತ್ತೆ, ಹೆಂಗೆ ಓದಬೇಕು ಅಂತ ಇನ್ನೇನೇ ಕನ್ಫ್ಯೂಷನ್ ಇದ್ರೂ ಕೂಡ ಆ ಎಲ್ಲ ಕನ್ಫ್ಯೂಷನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ. ಓಕೆನಾ? ಸೊ ಫಸ್ಟ್ ಬಂದು ನೀವು ಡ್ರಾಪ್ ತೊಗೊಬೇಕೋ ಬೇಡವೋ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ಫಸ್ಟ್ ಈ ವಿಡಿಯೋನ ವಾಚ್ ಮಾಡಿ. ಇದರಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ಲಾರಿಟಿ ಸಿಕ್ಕುತ್ತೆ ತೊಗೊಬೇಕಾ ಬೇಡವಾ ಅಂತ. ಜೊತೆಗೆ ಹಾರ್ಶ್ ರಿಯಾಲಿಟಿ, ಹಾರ್ಶ್ ಟ್ರೂತ್ಸನ್ನ ಹೇಳ್ತಾ ಹೋಗ್ತೀನಿ ನಾನು. ಆಯ್ತಾ? ಹಾಗಾಗಿ ವಾಚ್ ದಿಸ್ ಅಟ್ ಯುವರ್ ಓನ್ ರಿಸ್ಕ್. ಓಕೆ, ಸೊ ಈ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡೋವಂಥ ಕ್ವಶನ್ ಫಸ್ಟು, ಡ್ರಾಪ್ ತೊಗೊಬೇಕಾ ಬೇಡವಾ ಕ್ಲಿಯರ್ ಆಗುತ್ತೆ. ಪೇರೆಂಟ್ಸನ್ನ ಹೆಂಗೆ ಕನ್ವಿನ್ಸ್ ಮಾಡಬೇಕು ಕ್ಲಿಯರ್ ಆಗುತ್ತೆ. 1 ವರ್ಷ ಫುಲ್ ಹೆಂಗೆ ಎಫೆಕ್ಟಿವ್ಲಿ ಸ್ಟಡಿ ಮಾಡಬೇಕು ಕ್ಲಿಯರ್ ಆಗುತ್ತೆ. ಕೋಚಿಂಗ್ ಜಾಯಿನ್ ಆಗಬೇಕಾ ಬೇಡವಾ ಕ್ಲಿಯರ್ ಆಗುತ್ತೆ. ಈ ಡೌಟ್ ಕೂಡ ನಾನು ಕ್ರ್ಯಾಕ್ ಮಾಡ್ತೀನೇ ಇಲ್ವಾ ಎಕ್ಸಾಮು, ಇದು ಕೂಡ ಕ್ಲಿಯರ್ ಆಗುತ್ತೆ. ಸೊ ಎಲ್ಲ ಕ್ವಶನ್ಸು ಕ್ಲಿಯರ್ ಆಗ್ತಾ ಬರುತ್ತೆ ಒನ್ ಬೈ ಒನ್. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡ್ತಾ ಬನ್ನಿ. ಅರ್ಥ ಆಯ್ತಾ? ಸೊ ಫಸ್ಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಶುಡ್ ಐ ಟೇಕ್ ಎ ಡ್ರಾಪ್ ತೊಗೊಬೇಕಾ ಬೇಡವಾ, ಹೆಂಗೆ ಡಿಸೈಡ್ ಮಾಡೋದು? ನಾನೊಂದು ಎಕ್ಸ್ಪೆರಿಮೆಂಟ್ ತಂದಿದ್ದೀನಿ. ತಮಗೆ ಕೆಲವು ಕ್ವಶನ್ಸ್ನ ಕೇಳ್ತಾ ಬರ್ತೀನಿ, ಅದರಲ್ಲಿ ನೀವು ಎಸ್ ಆರ್ ನೋ ಅಂತ ನೀವೇ ಆನ್ಸರ್ ಮಾಡಿ ಒಂದು ಕಡೆ ನಾಪಕ ಇಟ್ಕೊಂಡಿರಿ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಬಂದು, ನಿಮಗೆ ನಿಜವಾಗ್ಲೂ ನೀವು ಓದೋ ಅಂಥ ಸಬ್ಜೆಕ್ಟ್ಸು ಇಷ್ಟ ಇದೆಯಾ? ಎಕ್ಸಾಮ್ ಅಲ್ಲ ನಾನು ಹೇಳ್ತಾರೆ, ಸಬ್ಜೆಕ್ಟ್ಸು ಇಷ್ಟ ಇದೆಯಾ? ಎಸ್ ಆರ್ ನೋ ಆನ್ಸರ್ ಮಾಡಿ. ಓಕೆನಾ? ಸೊ ಸೆಕೆಂಡ್ ಕ್ವಶನ್ ಬಂದು, ನೀವು ಡ್ರಾಪು ನಿಮ್ಮ ಓನ್ ಇಂಟ್ರೆಸ್ಟಿಂದ ತೊಗೊಳ್ತಾ ಇದ್ದೀರಾ, ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ತೊಗೊಳ್ತಾ ಇದ್ದೀರಾ? ಎಸ್ ಆರ್ ನೋ ಆನ್ಸರ್ ಮಾಡಿ. ಥರ್ಡ್ ಕ್ವಶನ್ ಬಂದು, ನೀವು ಡ್ರಾಪನ್ನ ಸೊಸೈಟಲ್ ಪ್ರೆಷರ್ ಅಥವಾ ಪೇರೆಂಟ್ಸಿನ ಪ್ರೆಷರಿಂದ ತೊಗೊಳಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಇದಕ್ಕೂ ಕೂಡ ಎಸ್ ಆರ್ ನೋ ಇದನ್ನು ಆನ್ಸರ್ ಮಾಡಿ. ಓಕೆನಾ? ಸೊ ಫೋರ್ತ್ ಕ್ವಶನ್ ಬಂದು, ನೀವು ಸೇಮ್ ಇವಾಗ ಏನು ಸಬ್ಜೆಕ್ಟ್ಸ್ ಓದ್ತೀರಾ ಅದನ್ನು 4ರಿಂದ 10 ವರ್ಷ ಮತ್ತೆ ಓದೋಕ್ಕೆ ಇಷ್ಟಪಡ್ತೀರಾ? 4 ಅಂದರೆ ಯಾವಾಗಪ್ಪ? ಇಂಜಿನಿಯರಿಂಗ್, ನೀವು JE ಅಥವಾ CET ಕ್ಲಿಯರ್ ಮಾಡಿ ಇಂಜಿನಿಯರಿಂಗ್ ಮಾಡಬೇಕು ಅಂದರೆ 10 ಇಯರ್ಸ್ ಅಂತಲೇ ಮಿನಿಮಮ್ ಮೆಡಿಕಲ್, MBBS, MD ಎಲ್ಲ. ಸೊ ಹಾಗಾಗಿ ನಾನು ಈ ಕ್ವಶನ್ನ ಕೇಳ್ತಾ ಇದ್ದೀನಿ, ಇದೇ ಸಬ್ಜೆಕ್ಟ್ಸ್ನ ನೀವು 10 ವರ್ಷದ ಕಾಲ ಮತ್ತೆ ಓದೋಕ್ಕೆ ಇಷ್ಟಪಡ್ತೀರಾ? ಹೌದಾ ಇಲ್ವಾ? ಎಸ್ ಆರ್ ನೋ. ಫಿಫ್ತ್ ಕ್ವಶನ್ ಬಂದು, ನೀವು ಸೆಕೆಂಡ್ PUCನ ಚೆನ್ನಾಗಿ ಯಾಕೆ ಓದೋಕ್ಕಾಗಲಿಲ್ಲ? ಇಲ್ಲ ಹೆಲ್ತ್ ಇಶ್ಯೂಸ್ ಇತ್ತಾ, ಇಲ್ಲ ಫ್ಯಾಮಿಲಿ ಇಶ್ಯೂಸ್ ಇತ್ತಾ? ಎಸ್ ಆರ್ ನೋ. ಓಕೆ, ಸೊ ಸಿಕ್ಸ್ತ್ ಆ್ಯಂಡ್ ದ ಲಾಸ್ಟ್ ಕ್ವಶನ್ನು, ನೀವು 1 ವರ್ಷದ ಕಾಲ, ಈಗಿನಿಂದ 1 ವರ್ಷದ ಕಾಲ ಎಕ್ಸ್ಕ್ಯೂಸ್ ಇಲ್ದಲೆ, ಏನು ಎಕ್ಸ್ಕ್ಯೂಸ್ ಕೊಡ್ದಲೆ ಓದೋಕ್ಕೆ ರೆಡಿ ಇದ್ದೀರಾ ಇಲ್ವಾ? ಸೊ ಪ್ರಶ್ನೆಗಳಾಗಿದೆ, ತಾವೆಲ್ಲರೂ ಕೂಡ ಎಸ್ ಆರ್ ನೋ ಆನ್ಸರ್ ಕೊಟ್ಟಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು. ಓಕೆನಾ? ಇಲ್ಲ ಅಂದರೆ ಪಾಸ್ ಮಾಡಿಬಿಟ್ಟು ಮತ್ತೆ ಹೋಗಿ ನೋಡಿ. ಸೊ ನಾನಿಲ್ಲಿ ಕನ್ಕ್ಲೂಷನ್ ಏನು ಕೊಡ್ತಾ ಇದ್ದೀನಿ ಅಂದರೆ, ಅಟ್ಲೀಸ್ಟ್ 3 ಎಸ್ ಬಂದರೆ ಔಟ್ ಆಫ್ 6 ನೀವು ಆರಾಮಾಗಿ ಡ್ರಾಪ್ ತೊಗೊಳಕ್ಕೆ ಹೋಗ್ಬೋದು. ಅರ್ಥ ಆಯ್ತಾ? ಒಂದೇ ಒಂದು ಎಸ್ ಬರಲಿಲ್ಲ ಅಂತಂದರೆ ಹಾಗಾದರೆ ಡ್ರಾಪ್ ತೊಗೊಳಕ್ಕೆ ಹೋಗಬೇಡಿ. ಓಕೆನಾ? ಸೊ ನಾನು 1ರಿಂದ 2 ಎಸ್ ಬಂತು ಅಂದರೆ ಅವ್ರಿಗೇನು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಅರ್ಥ ಆಯ್ತಾ? ಮಿನಿಮಮ್ 3 ಆ್ಯಂಡ್ ಎಬೋವ್ ಎಸ್ ಬಂದಿತ್ತು ಅಂದರೆ ನೀವು ಆರಾಮಾಗಿ ಡ್ರಾಪ್ ತೊಗೊಬೋದು. 1-2 ಎಸ್ ಬಂದಿತ್ತು ಅಂದರೆ ಅವ್ರು ಏನು ಮಾಡಬೇಕು ಅಂತ ನಾನು ನೆಕ್ಸ್ಟ್ ಹೇಳ್ತಾ ಬರ್ತೀನಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್, ಡ್ರಾಪಲ್ಲೇ 2 ಟೈಪ್ಸ್ ಇದೆಯಪ್ಪ. ಒಂದು ಆ್ಯಕ್ಟಿವ್ ಡ್ರಾಪ್, ಒಂದು ಪ್ಯಾಸಿವ್ ಡ್ರಾಪ್. ನೀವಿದು ಹೆಸರುಗಳನ್ನ ಎಲ್ಲೂ ಕೇಳಿರ್ಲಿಕ್ಕಿಲ್ಲ, ನಾನೇ ಮಾಡಿರೋವಂಥದ್ದು ಇದು. ಓಕೆನಾ? ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಇದನ್ನು ಫಸ್ಟು ತಿಳ್ಕೊತಾ ಬನ್ನಿ. ಪ್ಯಾಸಿವ್ ಡ್ರಾಪು, ನಾನು ಆವಾಗಲೇ ಹೇಳಿದ್ನಲ್ಲ 1ರಿಂದ 2 ಎಸ್ ಬಂದಿದ್ರೆ ಏನಪ್ಪ ಮಾಡೋದು ಅಂತ. ಅಂಥವ್ರಿಗೆ ಈ ಪ್ಯಾಸಿವ್ ಡ್ರಾಪ್ ಐಡಿಯಲ್ಲು. ಪ್ಯಾಸಿವ್ ಡ್ರಾಪ್ ಅಂದ್ರೆ ಏನಪ್ಪ? ನೀವು ಯಾವುದೋ ಒಂದು ಡಿಗ್ರಿ ಅಥವಾ ಕೋರ್ಸ್ ಮಾಡ್ಕೊಂಡು ಅದ್ರ ಜೊತೆಗೆ ನಿಮ್ಗೆ ಇಷ್ಟ ಇರೋವಂಥ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗುವಂಥದ್ದು ಪ್ಯಾರಲಲ್ಲಿ. ಅರ್ಥ ಆಯ್ತಾ? ಇದನ್ನು ಪ್ಯಾಸಿವ್ ಡ್ರಾಪ್ ಅಂತ ಕರಿತೀವಿ. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಓಕೆ, ಸೊ ಪ್ಯಾಸಿವ್ ಡ್ರಾಪಿನ ಅಡ್ವಾಂಟೇಜಸ್ ಅಥವಾ ಪ್ರೋಸ್ ಏನು ಅಂತಂದರೆ, ನಿಮ್ಗೆ ಎಕ್ಸಾಮ್ ಕ್ರ್ಯಾಕ್ ಆಗಲಿಲ್ಲ ಅಂತಂದ್ರೂ ನಿಮ್ಮ ವರ್ಷ ವೇಸ್ಟ್ ಆಗಲ್ಲ. ಒಂದೊಂದು ವರ್ಷನೂ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ 1 ವರ್ಷನೂ ಕೂಡ ವೇಸ್ಟ್ ಆಗೋದಿಲ್ಲ, ನೀವು ಡಿಗ್ರಿನ ಹಾಗೆ ಕಂಟಿನ್ಯೂ ಮಾಡ್ಕೊಬೋದು. ಸೊ ಇದು ಅಡ್ವಾಂಟೇಜ್ ಇದು. ಅರ್ಥ ಆಯ್ತಾ? ಜೊತೆಗೆ ನೀವು ಡಿಗ್ರಿ ಅಥವಾ ಕೋರ್ಸ್ ಏನಾದ್ರು ಮಾಡ್ತಿರಲ್ಲ, ಅದು ನಿಮ್ಮ ಎಕ್ಸಾಮಿನ ಸಬ್ಜೆಕ್ಟ್ ರಿಲೇಟೆಡ್ ಆಗಿದ್ದರೆ ನಿಮಗೆ ಬಹಳ ಅಡ್ವಾಂಟೇಜ್ ಅದು. ಅರ್ಥ ಆಯ್ತು? ಯಾಕೆಂದರೆ ಅದಕ್ಕೆ ಇನ್ನೂ ಡೀಪಾಗಿ ನೀವು ಓದ್ತೀರಾ. ಎಕ್ಸಾಂಪಲ್ಲು, ನೀವು ನೀಟಿಗೆ ಓದ್ತಾ ಇದ್ದೀರಾ ಅಂದ್ಕೊಳ್ಳಿ, ನೀವೇನಾದ್ರು BSc ಪ್ಯೂರ್ ಸೈನ್ಸ್ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ, ಆಬ್ವಿಯಸ್ಲಿ ಅದು ಹೆಲ್ಪ್ ಆಗುತ್ತೆ ಅಲ್ವಾ? ಯಾಕೆಂದರೆ PCB ನೀವು ಡೀಪಾಗಿ ಓದ್ತೀರಾ ಇನ್ನು. ಅರ್ಥ ಆಯ್ತಾ? ಸೊ ಹಾಗಾಗಿ ನೀಟಿಗೆ ಹೆಲ್ಪ್ ಆಗುತ್ತೆ. ಈ ರೀತಿಯಲ್ಲಿ ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ಇದಕ್ಕೆ. ಏನೇನು ಗೊತ್ತಾ? ಎರಡನ್ನೂ ಒಟ್ಟಿಗೆ ಮ್ಯಾನೇಜ್ ಮಾಡೋದು ಕಷ್ಟ, ಬಹಳ ಕಷ್ಟ ಆಗುತ್ತೆ. ಅರ್ಥ ಆಯ್ತಾ? ನಿಮ್ಮ ಡಿಗ್ರಿ ಕೋರ್ಸು ಜೊತೆಗೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ನು ಎರಡೂ ಇದು ಮಾಡೋದು ಕಷ್ಟ ಆಗುತ್ತೆ.
ಜೊತೆಗೆ ನೀವು ಒಂದು ಕೋರ್ಸಿಗೆ ಸೇರ್ಕೊಂಡಿದ್ರೆ ಅಂದರೆ ನೀವು ಕೋಚಿಂಗಿಗೆ ಸೇರಿಕೊಂಡು ದಿನ ಪೂರ್ತಿ ಓದೋಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಸೆಲ್ಫ್ ಸ್ಟಡಿನೇ ಮಾಡಬೇಕಾಗುತ್ತೆ. ಅವಾಗ ಇದು ಅಡ್ವಾಂಟೇಜು ಆಗ್ಬೋದು, ಡಿಸ್ಅಡ್ವಾಂಟೇಜು ಆಗ್ಬೋದು, ಬಟ್ ಮೇಯ್ನ್ಲಿ ಡಿಸ್ಅಡ್ವಾಂಟೇಜ್ ಪಾಯಿಂಟು. ಯಾಕೆಂದರೆ ನೀವೆಲ್ಲೂ ಕೂಡ ಕೋಚಿಂಗ್ ಹೋಗಿ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ. ಜೊತೆಗೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಆಗಲ್ಲ ಅಂದ್ಕೊಳ್ಳಿ, ನೀವು ಈ ಕೋರ್ಸ್ ಏನು ತೊಗೊಳ್ತೀರಾ ಅಥವಾ ನೀವೇನು ಡಿಗ್ರಿ ಪರ್ಸ್ಯೂ ಮಾಡ್ತಿದ್ದೀರಾ ನೋಡಿ, ಆ ಡಿಗ್ರಿನಲ್ಲೂ ಫೇಲ್ ಆಗಿಬಿಟ್ರೆ, ಅದರಲ್ಲೂ ನಿಮ್ಮ ಗ್ರೇಡ್ಸ್ ಕಡಿಮೆ ಆಗಿಬಿಟ್ರೆ ಅವಾಗ ಅಲ್ವಾ, ಇದು ಆಗಲ್ಲ ಅದು ಆಗಲ್ಲ, ಹಂಗಾಗ್ಬಿಡುತ್ತೆ ಆಮೇಲೆ. ಸೊ ಇದು ಇದರ ಡಿಸ್ಅಡ್ವಾಂಟೇಜು ಯಾವುದಾದ್ರು ಪ್ಯಾಸಿವ್ ಡ್ರಾಪ್ದು. ಸೊ ಆ್ಯಕ್ಟಿವ್ ಡ್ರಾಪ್ಗೆ ಹೋಗೋಕ್ಕಿಂತ ಮುಂಚೆ ತಮ್ಮಲ್ಲಿ ಬಹಳಷ್ಟು ಜನ RCBನ ಹೇಗೆ IPL ಟ್ರೋಫಿ ಇಗ್ನೋರ್ ಮಾಡುತ್ತೋ ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಬಟನ್ನ ಇಗ್ನೋರ್ ಮಾಡ್ತಿರ್ತೀರ. ದಯವಿಟ್ಟು ಆ ರೀತಿ ಮಾಡಬೇಡಿ, ಓಕೆನಾ. ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಜೊತೆಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ, ಯಾಕೆಂದರೆ ನಾವು ಮಾಡೋವಂಥ ಹೊಸ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ತಮಗೆ. ಜೊತೆಗೆ ಸಪೋರ್ಟ್ ಮಾಡಿ ನಮಗೆ ತಮ್ಮ ಏನು ಒಪಿನಿಯನ್ ಇದೆ, ಎಲ್ಲಿ ನಾವು ಇಂಪ್ರೂವ್ ಮಾಡ್ಕೊಬೋದು ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ದಯವಿಟ್ಟು ಮರಿಬೇಡಿ ಆಯಿತು, ನಿಮ್ಮ ಕಾಮೆಂಟ್ ತುಂಬ ವ್ಯಾಲ್ಯೂಬಲ್ ನಮಗೆ, ಅರ್ಥ ಆಯಿತಾ. ಸೊ ನೆಕ್ಸ್ಟು ಆ್ಯಕ್ಟಿವ್ ಡ್ರಾಪು ಮೇಯ್ನ್ ಪಾಯಿಂಟ್ ಬಂದು ಕನ್ವಿನ್ಸಿಂಗ್ ಪೇರೆಂಟ್ಸು. ಸೊ ಇಲ್ಲಿ ನಾನು ಹೆಂಗೆ ಕನ್ವಿನ್ಸ್ ಮಾಡ್ಬೋದು ನಿಮ್ಮ ಪೇರೆಂಟ್ಸ್? ಫಸ್ಟ್ ಆಫ್ ಆಲ್ ನೀವು ಫೇಸ್ ಟು ಫೇಸ್ ಮಾತಾಡಬೇಕಪ್ಪ, ಅರ್ಥ ಆಯ್ತಾ. ನೀವು ಒಂದು ಪ್ರಾಮಿಸ್ ಮಾಡಬೇಕು ನಿಮ್ಮ ಪೇರೆಂಟ್ಸ್ಗೆ, ಇದು ನಿಮ್ಮ ಡ್ರಾಪ್ ತೊಗೊಳ್ಳೋವಂಥ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಇಯರ್ ಆಗುತ್ತೆ, ಅರ್ಥ ಆಯ್ತಾ. ಜೊತೆಗೆ ನಾನು ಕ್ರ್ಯಾಕ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ವಿಶ್ವಾಸವನ್ನು ನೀವು ಪೇರೆಂಟ್ಸಿಗೆ ತರಿಸ್ಕೊಡ್ಬೇಕು, ಅರ್ಥ ಆಯ್ತಾ. ಮೇಯ್ನ್ ಇಂಪಾರ್ಟೆಂಟ್ ಪಾಯಿಂಟ್ ಏನು, ದಿಸ್ ವಿಲ್ ಬಿ ದ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಇಯರ್ ಆ್ಯಸ್ ಎ ಡ್ರಾಪರ್. ಒಂದೇ ಒಂದು ವರ್ಷ ನಾನು ಡ್ರಾಪ್ ತೊಗೊಳ್ಳೋದಪ್ಪ ಅಂತ ನೀವು ಕನ್ವಿನ್ಸ್ ಮಾಡಬೇಕು ನಿಮ್ಮ ಪೇರೆಂಟ್ಸ್ಗೆ, ಅರ್ಥ ಆಯ್ತಾ. ಕನ್ವಿನ್ಸ್ ಮಾಡಬೇಕು, ಓಕೆ. ಇದು ಪ್ರಾಮಿಸ್ ಮಾಡಬೇಕು ನೀವು, ಮೈನ್ ಇಂಪಾರ್ಟೆಂಟ್ ಪಾಯಿಂಟ್. ಜೊತೆಗೆ ನೀವು ಏನು ಆ್ಯಕ್ಷನ್ ಪ್ಲ್ಯಾನ್ ಹಾಕ್ಕೊಂಡಿದ್ರೆ, ಹೆಂಗೆ ನಾನು ಓದಬೇಕು ಅಥವಾ ಎಲ್ಲಿ ಕೋಚಿಂಗಿಗೆ ಸೇರ್ಕೊಬೇಕು, ಏನು ಮಾಡಬೇಕು ಅದನ್ನು ನೀವು ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾಕೆಂದರೆ ಅದರಿಂದ ಟ್ರಸ್ಟ್ ಇಂಪ್ರೂವ್ ಆಗುತ್ತೆ, ಅರ್ಥ ಆಯ್ತಾ. ನೀವು ಓದ್ತೀರಪ್ಪ, ಹೌದು ಏನೋ ಮಾಡ್ತೀರಾ ಅಂತ ನಿಮ್ಮ ಪೇರೆಂಟ್ಸ್ಗೆ ಟ್ರಸ್ಟ್ ಬರುತ್ತೆ, ಅರ್ಥ ಆಯ್ತಾ. ಸೊ ಈ ಪಾಯಿಂಟ್ಸನ್ನು ನೀವು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ನಿಮ್ಮ ಪೇರೆಂಟ್ಸ್ ಕೂಡ ಕನ್ವಿನ್ಸ್ ಆಗ್ತಾರೆ, ಓಕೆನಾ. ಸೊ ಆ್ಯಕ್ಟಿವ್ ಡ್ರಾಪು ಕೋಚಿಂಗಾ ಸೆಲ್ಫ್ ಸ್ಟಡಿನ, ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ಸು, ಆಯಿತಾ. ಆ್ಯಕ್ಟಿವ್ ಡ್ರಾಪ್ ಅಂದರೆ ಏನಂದರೆ ಸಿಂಪಲ್ಲು, ಏನಂದರೆ ಫುಲ್ ವರ್ಷ ಮನೇಲಿ ಕೂತ್ಕೊಂಡು ಅಥವಾ ಎಲ್ಲರೂ ಒಂದು ಕೋಚಿಂಗಿಗೆ ಸೇರಿಕೊಂಡು ಡ್ರಾಪ್ ತೊಗೊಳ್ಳೋದು, ಬೇರೆ ಯಾವುದು ಕೋರ್ಸ್ ಏನೂ ಮಾಡ್ದಲ್ಲ, ಇದಕ್ಕೋಸ್ಕರ ಡೆಡಿಕೇಟೆಡ್ ಆಗಿ, ಓಕೆನಾ. ಸೊ ಇಲ್ಲಿ ಕೋಚಿಂಗ್ ತೊಗೊಬೇಕಾ ಸೆಲ್ಫ್ ಸ್ಟಡಿ ತೊಗೊಬೇಕಾ ಅಂತ, ಇದಕ್ಕೆ ನಾನು ಇವಾಗ ಉತ್ತರ ಕೊಡ್ತಾ ಬರ್ತೀನಿ. ತಮ್ಮಲ್ಲಿ 3 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಬೋದು. ಒಂದು ಬಿಲೋ ಆವ್ರೇಜ್ ಸ್ಟೂಡೆಂಟ್ಸು, ತಮಗೆ ಗೊತ್ತಿರುತ್ತೆ ಆವ್ರೇಜು ಮತ್ತು ಎಬೋ ಆವ್ರೇಜು. ನಿಮ್ಮನ್ನು ನೀವು ಯಾವ ಕ್ಯಾಟಗರಿನಲ್ಲಿ ಹಾನೆಸ್ಟಾಗಿ ಕ್ಲಾಸಿಫೈ ಮಾಡ್ಕೊತೀರಾ ಫಸ್ಟ್ ಯೋಚನೆ ಮಾಡಿ, ಓಕೆನಾ. ಆಮೇಲೆ ನಾನು ಹೇಳ್ತಾ ಬರ್ತೀನಿ. ಎಬವ್ ಆವ್ರೇಜ್ ಸ್ಟೂಡೆಂಟ್ಸು ಆರಾಮಾಗಿ ಸೆಲ್ಫ್ ಸ್ಟಡಿ ಮಾಡ್ಕೊಬೋದು. ಇಲ್ಲಪ್ಪ ನನಗೆಲ್ಲೂ ಕೋಚಿಂಗ್ ಸೇರೋಕ್ಕೆ ಇಷ್ಟ ಇಲ್ಲ ಅಥವಾ ಅಷ್ಟೊಂದು ದುಡ್ಡು ಕೊಡೋಕ್ಕೆ ದುಡ್ಡಿಲ್ಲ ಅಂತಂದರೆ ನೀವು ಆರಾಮಾಗಿ ಸೆಲ್ಫ್ ಸ್ಟಡಿ ಮಾಡ್ಕೊಬೋದು, ಅರ್ಥ ಆಯ್ತಾ. ಅಥವಾ ತಾವು ಆನ್ಲೈನ್ ತೊಗೊಬೋದು. ಆವ್ರೇಜ್ ಸ್ಟೂಡೆಂಟ್ಸು ಸೆಲ್ಫ್ ಸ್ಟಡಿ ಬೇಡ, ನೀವು ಫಿಸಿಕಲ್ ಅಥವಾ ಆನ್ಲೈನ್ ಕೋಚಿಂಗ್ನ ತೊಗೊಳ್ಳಿ, ಬೆಟರು, ಅರ್ಥ ಆಯ್ತಾ. ಆನ್ಲೈನ್ ಅಂತೂ ಇವಾಗ ಈಸಿಯಾಗಿ ಅವೈಲೇಬಲ್ ಇದೆ. ಬಿಲೋ ಆವ್ರೇಜ್ ಸ್ಟೂಡೆಂಟ್ಸ್ ಆಗಿದ್ದರೆ ನೀವು ಖಂಡಿತವಾಗ್ಲೂ ಫಿಸಿಕಲ್ ಕೋಚಿಂಗಿಗೆ ಜಾಯಿನ್ ಆಗಲೇಬೇಕು, ಅರ್ಥ ಆಯ್ತಾ. ಇಲ್ಲಾಂದರೆ ಬಹಳ ಕಷ್ಟ ತಮಗೆ ಕ್ರ್ಯಾಕ್ ಮಾಡೋಕ್ಕಾಗುತ್ತೆ. ಯಾಕೆಂದರೆ ಫಸ್ಟ್ ಆಫ್ ಆಲ್ ನೀವು ಬಿಲೋ ಆವ್ರೇಜ್ ಇದ್ರೆ ಅಂದರೆ ಸಬ್ಜೆಕ್ಟಿನ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ನೀವು ಫಿಸಿಕಲ್ ಟ್ಯೂಷನ್ಗೆ ಅಥವಾ ಫಿಸಿಕಲ್ ಕೋಚಿಂಗ್ ಕ್ಲಾಸಸ್ಗೆ ಸೇರಬೇಕು, ಓಕೆನಾ. ಸೊ ತಮಗಿಲ್ಲಿ ಕ್ಲಾರಿಟಿ ಬಂದಿದೆ ಅಂತ ನಾನು ತಿಳ್ಕೊತೀನಿ, ಓಕೆ. ಸೊ ಸ್ಟಡಿ ಸ್ಟ್ರಾಟರ್ಜಿ ಏನಿರಬೇಕಪ್ಪ ಈ ಒಂದು ವರ್ಷದಲ್ಲಿ ಅಂದರೆ, ಫಸ್ಟ್ ಪಾಯಿಂಟು, ವೆರಿ ಇಂಪಾರ್ಟೆಂಟ್ ಪಾಯಿಂಟು, ತಮ್ಮಲ್ಲಿ ಬಹಳಷ್ಟು ಜನ 11th ಸ್ಟ್ಯಾಂಡರ್ಡ್ನ ಇಗ್ನೋರ್ ಮಾಡಿರ್ತಾರೆ. ಅದಕ್ಕೆ JEE ನೀಟಿಗೆ ಪ್ರಿಪೇರ್ ಆಗುತ್ತೆ. ಈವನ್ CETಗೆ ಕಡಿಮೆ ಕ್ವಶನ್ಸ್ ಬರ್ಬೋದು, ಬಟ್ ಅಲ್ಲಿಂದ ಕೂಡ ಸ್ಕೋರ್ ಮಾಡ್ಬೋದು. ಸೊ ಹಾಗಾಗಿ ನೀವೇನಾದರೂ JEE ನೀಟ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕ್ಲಾಸ್ 11th ಸ್ಟ್ರೆಸ್ ಮಾಡಿ ಓದ್ಕೊಳ್ಳಿ, ಅರ್ಥ ಆಯ್ತಾ. ಸೊ ಜೊತೆಗೆ CETಗೆ ಯಾರಾದರೂ ಲಾಂಗ್ ಟರ್ಮ್ ತೊಗೊಂಡಿದ್ರೆ ಅಂದರೆ ತಮಗೊಂದು ಅಡ್ವೈಸ್ ಏನು ಕೊಡ್ತೀನಿ ಅಂತಂದರೆ, ತಾವು PCMB ಸ್ಟೂಡೆಂಟ್ ಆಗಿದ್ರೆ ದಯವಿಟ್ಟು CET ಜೊತೆಗೆ ನೀಟ್ಗೂ ಪ್ರಿಪೇರ್ ಆಗಿ, ಇಲ್ಲ PCMC ಆಗಿದ್ರೆ ದಯವಿಟ್ಟು JEE ಪ್ರಿಪೇರ್ ಆಗಿ. ಯಾಕೆಂದರೆ ಬರೀ CETಗೋಸ್ಕರ ಒಂದು ವರ್ಷ ಲಾಂಗ್ ಟರ್ಮ್ ತೊಗೊಳ್ಳೋದು ಇಟ್ ಈಸ್ ನಾಟ್ ವರ್ತ್ ಇಟ್, ಅರ್ಥ ಆಯ್ತಾ. ಹಾಗಾಗಿ ಅದಕ್ಕಿಂತ ಹೈ ಲೆವೆಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಬೆಟರ್, ಯಾಕೆಂದರೆ ಇಲ್ಲಿ ಸೀಟ್ ಸಿಕ್ಕಿದ್ರೆ ಅದಕ್ಕಿಂತ ಸ್ಕೋಪ್ ಜಾಸ್ತಿ ಇರುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಸ್ಟಿಕ್ ಟು NCERTಗೆ ಕಂಪ್ಲೀಟಾಗಿ ಓದಬೇಕಪ್ಪ. NCERTನ ಲೈನ್ ಬೈ ಲೈನು, ಆಯ್ತಾ. ಮಿನಿಮಮ್ ಡೈಲಿ 50 MCQs ಅಂತೂ ಸಾಲ್ವ್ ಮಾಡಲೇಬೇಕು. ಮಿನಿಮಮ್ 50, ಮ್ಯಾಕ್ಸಿಮಮ್ ನಿಮ್ಗೆ ಎಷ್ಟು ಬೇಕಾದ್ರೂ ಮಾಡ್ಕೊಬೋದು, ಮಿನಿಮಮ್ 50 ಅಂತೂ ಸಾಲ್ವ್ ಮಾಡಲೇಬೇಕು. ಜೊತೆಗೆ ಕ್ಲಾಸ್ 11th and 12th NCERTನ ನೀವು ಒಂದು ವರ್ಷದಲ್ಲಿ ಅಟ್ಲೀಸ್ಟ್ 4 ಸತಿನಾರು ಓದಿ ಮುಗಿಸ್ಬೇಕು, ಲೈನ್ ಬೈ ಲೈನ್ ಪ್ರತಿಯೊಂದು ಲೈನು ಓದಿ ಮುಗಿಸ್ಬೇಕು. ನಾನು ಇನ್ನೊಂದು ಪಾಯಿಂಟ್ ಏನು ಹೇಳ್ತೀನಿ ಅಂತಂದರೆ, ನೀವು ಒಂದು ದಿನದಲ್ಲಿ 24 hours ಇದೆ ಅಂತ ಅಂದ್ಕೊಳ್ಳಿ, ನೀವು 50% ಆಫ್ ಯುವರ್ ಟೈಮ್ನ
ನೀವು ಏನಕ್ಕೆ MCQ ಸಾಲ್ವ್ ಮಾಡೋದಕ್ಕೆ, ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಕೊಡಬೇಕು. ಇನ್ನು 50% ಟೈಮನ್ನ ಕಾನ್ಸೆಪ್ಟ್ ಲರ್ನ್ ಮಾಡೋದಕ್ಕೆ. ಅರ್ಥ ಆಯ್ತಾ? ಅಥವಾ ನೀವು ಕೋಚಿಂಗಿಗೆ ಸೇರಿದ್ರೆ ಅವರು ಹಿಂಗೆ ಮಾಡಿಸ್ಬೋದು, ಬಟ್ ನೀವು ಮನೆಗೆ ಬಂದು ಸೆಲ್ಫ್ ಸ್ಟಡಿ ಏನು ಮಾಡ್ತೀರಾ ಆ ಟೈಮಲ್ಲಂತೂ ಇದೇ ಸ್ಟ್ರಾಟಜಿ ಫಾಲೋ ಮಾಡಬೇಕು. ಯಾಕಂದರೆ ಎಷ್ಟು ಕ್ವಶನ್ ಸಾಲ್ವ್ ಮಾಡ್ತೀರಾ ಅಷ್ಟು ನಿಮ್ಮ ಕಾನ್ಸೆಪ್ಟು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟು ಬಂದು ವೀಕ್ ಸಬ್ಜೆಕ್ಟ್ ಯಾವುದು ಅಂತ ಐಡೆಂಟಿಫೈ ಮಾಡಿ ಅದಕ್ಕೆ ಟೈಮ್ ಜಾಸ್ತಿ ಕೊಟ್ಟು ಪ್ರಾಕ್ಟೀಸ್ ಮಾಡಬೇಕು. ಇವಾಗ ನೀವು 12ಲ್ಲೇ ಇದು ನೀವು ಮಾಡ್ತೀರಾ ಅಂತಂದರೆ ನಾನು ವೀಕ್ ಸಬ್ಜೆಕ್ಟ್ ಬಿಟ್ಬಿಟ್ರಪ್ಪ ಸ್ಟ್ರಾಂಗ್ ಮೇಲೆ ಫೋಕಸ್ ಆಗಿ ಅದರಲ್ಲಿ ಪರ್ಫೆಕ್ಟ್ ಆಗಿ ಅಂತ ಹೇಳ್ತಿದ್ದೆ. ಬಟ್ ನೀವು ಲಾಂಗ್ ಟರ್ಮ್ ತೊಗೊಳ್ಳೋದ್ರಿಂದ 1 ವರ್ಷ ಟೈಮ್ ಇರೋದ್ರಿಂದ ವೀಕ್ ಸಬ್ಜೆಕ್ಟ್ಗೆ ಜಾಸ್ತಿ ಸ್ಟ್ರೆಸ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಜೊತೆಗೆ ನೀವು ಕೋಚಿಂಗ್ದು ಬಿಟ್ಟು ಅದು ಬಿಟ್ಟು ಇನ್ನೂ ಎಕ್ಸ್ಟ್ರಾ ಸ್ಟಡಿ ಮೆಟೀರಿಯಲ್ಗೆ ಹೋಗ್ತೀನಿ, ನನಗೆ ಬೇಕು ಎಕ್ಸ್ಟ್ರಾ ಸ್ಟಡಿ ಮೆಟೀರಿಯಲ್ ಅನ್ನೋದಕ್ಕಿಂತ ಮುಂಚೆ ಫಸ್ಟು NCERT ಎಕ್ಸಾಂಪ್ಲರ್ ಬುಕ್ಕನ್ನು ಫಿನಿಷ್ ಮಾಡ್ರಪ್ಪ ಓದ್ಬಿಟ್ಟು. ಅರ್ಥ ಆಯ್ತಾ? NCERT ಆಯಿತು ಅಂದರೆ ಎಕ್ಸಾಂಪ್ಲರ್ನ ಅದರಲ್ಲೇ ಕ್ವಶನ್ಸ್ ಇರುತ್ತೆ, ಅದನ್ನು ಫಿನಿಷ್ ಮಾಡಿ. ಅರ್ಥ ಆಯ್ತಾ? ಅದಾದಮೇಲೆ ಬೇರೆ ಬುಕ್ಕಿಗೆ ತಾವು ಹೋಗ್ಬೋದು. ಅರ್ಥ ಆಯ್ತಾ? ಜೊತೆಗೆ ವೀಕ್ಲಿ ಒನ್ಸ್ ರಿವಿಷನ್ ಮಾಡಲೇಬೇಕು. ನೀವು ಏನಾದರೂ ಆಗಲಿ ಮಾಡಲೇಬೇಕು. ಆ ವೀಕಲ್ಲಿ ಏನೇನು ಓದಿರ್ತೀರ ಕಂಪ್ಲೀಟ್ ರಿವಿಷನ್ ಮಾಡಲೇಬೇಕು. ಓಕೆನಾ? ಸೊ ನೆಕ್ಸ್ಟ್ ಬಂದು ನಿಮಗೆ ಇನ್ನೂ MCQ ಪ್ರಾಕ್ಟೀಸ್ಗೆ ಯಾವ್ದಾದ್ರು ಬೇಕು ಅಂದರೆ MTG ಪಬ್ಲಿಕೇಶನ್ಸ್ ಬುಕ್ಕನ್ನ ತೊಗೊಬೋದು ತಾವು. ಆಯಿತಾ? ಆನ್ಲೈನಲ್ಲೇ ಕೂಡ ಆರ್ಡ್ರ್ ಮಾಡ್ಬೋದು. ಜೊತೆಗೆ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಮಿಸ್ಟೇಕ್ ಬುಕ್ ಅಂತ ಕ್ರಿಯೇಟ್ ಮಾಡ್ರಪ್ಪ. ನೀವು MCQ ಸಾಲ್ವ್ ಮಾಡ್ತೀರಲ್ಲ, ಆ ಯಾವುದೋ ಒಂದು ಸ್ಟೆಪ್ಪಲ್ಲಿ ಏನೋ ಒಂದು ಮಿಸ್ಟೇಕ್ ಆಯಿತು ಅಂದ್ಕೊಳ್ಳಿ, ಅಥವಾ ನೀವೇನೋ ಕ್ಯಾಲ್ಕುಲೇಷನ್, ಸಬ್ಟ್ರಾಕ್ಷನ್, ಅಡಿಷನು ಏನೋ ಮಿಸ್ಟೇಕ್ ಮಾಡಿದ್ರೆ ಅಂದ್ಕೊಳ್ಳಿ, ಒಂದು ಸಪ್ರೇಟ್ ಬುಕ್ ಇಟ್ಬಿಟ್ಟು ಅಲ್ಲಿ ಬರ್ಕೊಳ್ತಾ ಬನ್ನಿ ಏನೇನು ಮಿಸ್ಟೇಕ್ ಮಾಡಿದ್ದೀನಿ. ಯಾಕೆಂದರೆ ನಿಮಗೆ ತಮ್ಮ ಮಿಸ್ಟೇಕ್ ಜ್ಞಾಪಕ ಇದ್ದರೆ ಮತ್ತೆ ಅದನ್ನು ರಿಪೀಟ್ ಮಾಡಬಾರ್ದು. ಅರ್ಥ ಆಯ್ತಾ? ರಿಪೀಟ್ ಮಾಡಬಾರ್ದು. ಹಾಗಾಗಿ ಮಿಸ್ಟೇಕ್ ಬುಕ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಓಕೆನಾ? ವೈಲ್ ಸಾಲ್ವಿಂಗ್ MCQs ಈ ಮಿಸ್ಟೇಕ್ ಬುಕ್ಕನ್ನ ಇಟ್ಕೊಂಡಿರಿ. ಓಕೆನಾ? ನೆಕ್ಸ್ಟು ತಾವು MCQ ಸಾಲ್ವ್ ಮಾಡೋ ಟೈಮಲ್ಲಿ ಸುಮ್ಮನೆ ಒಂದು MCQನ 15 ನಿಮಿಷ ಸಾಲ್ವ್ ಮಾಡ್ಕೊಂಡು ಕೂತ್ಕೊಳ್ಳೋದು, ಒಂದೇ ಒಂದನ್ನ ಫಿಸಿಕ್ಸಲ್ಲಿ ಮ್ಯಾಥ್ಸಲ್ಲಿ ಹಂಗಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಮಾಡಲೇಬೇಕು. 1 ಮಿನಿಟಲ್ಲಿ ನೀವು CETಗೆ ನೀಟ್ಗೆ ಪ್ರಿಪೇರ್ ಆಗ್ತಿದ್ರೆ 1 ಮಿನಿಟಲ್ಲಿ ಒಂದು MCQ ಸಾಲ್ವ್ ಮಾಡೋಕ್ಕೆ ಬರಬೇಕು. ಅರ್ಥ ಆಯ್ತಾ? ಹಾಗೆ ಟೈಮ್ ಇಟ್ಕೊಂಡು ನೀವು ಫಸ್ಟಿಂದ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲ ಅಂದರೆ ಅಲ್ಲಿ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್ ಪಾಯಿಂಟ್, ಬಹಳಷ್ಟು ಜನ ತಪ್ಪು ಮಾಡ್ತಾರೆ ಇಲ್ಲಿ. ಓಕೆ? ಸೊ ನೆಕ್ಸ್ಟ್ ಬಂದು 1 ಇಯರ್ಗೋಸ್ಕರ ನೀವು ಸೀರಿಯಸ್ ಆಗಿದ್ದೀರಾ ಅಂತಂದರೆ ದಯವಿಟ್ಟು ಎಲ್ಲ ಸೋಷಿಯಲ್ ಮೀಡಿಯಾ ಆ್ಯಪ್ಸನ್ನ ಅನ್ಇನ್ಸ್ಟಾಲ್ ಮಾಡಿಬಿಡಿ. ಯಾಕೆಂದರೆ ಮತ್ತೆ ತಮಗೆ 1 ವರ್ಷ ಆದಮೇಲೆ ಚಾನ್ಸ್ ಸಿಕ್ಕುತ್ತೆ, ಆರಾಮಾಗಿ ಸೋಷಿಯಲ್ ಮೀಡಿಯಾ ನೋಡ್ಕೊಬೋದು. ಏನು ಕಡದು ಕಟ್ಟೆ ಹಾಕುವಂಥದ್ದು ಏನು ಅದರಲ್ಲಿ ಇರಲ್ಲ. ಹಾಗಾಗಿ ದಯವಿಟ್ಟು ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಜೊತೆಗೆ ಯಾವುದೇ ಫ್ಯಾಮಿಲಿ ಫಂಕ್ಷನ್ನು, ಅಲ್ಲಿ ಇಲ್ಲಿ ಮದುವೆ, ಗೃಹ ಪ್ರವೇಶ, ನಾಮಕರಣ ಅದನ್ನೆಲ್ಲ ಮರ್ತುಬಿಡಿ. 1 ವರ್ಷ ಡೆಡಿಕೇಟೆಡ್ ಆಗಿ ಕೂತ್ಕೊಂಡು ಓದಬೇಕು. ಓಕೆನಾ? ಜೊತೆಗೆ ಜಂಕ್ ಫುಡ್ಡು ಇವನ್ನೆಲ್ಲ ಬಿಟ್ಬಿಡಿ. ಯಾಕೆ ಅಂತಂದರೆ ನೀವು ಜಂಕ್ ಫುಡ್ ತಿನ್ನೋದ್ರಿಂದ ನಿಮ್ಮ ಹೆಲ್ತ್ ಹಾಳಾಗುತ್ತೆ. ಅರ್ಥ ಆಯ್ತಾ? ಹೆಲ್ತ್ ಹಾಳಾದರೆ ಜ್ವರ ಬಂತು ಅಂತ ಅಂದ್ಕೊಳ್ಳಿ, 1-3 ದಿನ ಹೋಗುತ್ತೆ. ನೀವು ಒಂದೊಂದು ದಿನಾನೂ ತಮಗೆ ತುಂಬ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಹಾಗಾಗಿ ಟೈಮ್ ಹೋಗಬಾರ್ದು. ಓಕೆ? ಸೊ ಹಾಗಾಗಿ ಹೆಲ್ತನ್ನ ಕೂಡ ಮೇಂಟೈನ್ ಮಾಡ್ಕೊಳ್ಳಿ. ಓಕೆ? ಸೊ ನೆಕ್ಸ್ಟ್ ನಾನು ಫೈನಲ್ ನೋಟ್ ಬಂದು ಟೈಮೇ ನಿಮಗೆ ಎಲ್ಲದಕ್ಕಿಂತ ಮುಖ್ಯ. ಇಲ್ಲಿ ಟೈಮ್ ಈಸ್ ಎವ್ರಿಥಿಂಗ್. ಅರ್ಥ ಆಯ್ತಾ? ನೀವು 1 ವರ್ಷ ಡ್ರಾಪ್ ತೊಗೊಳ್ತಾ ಇದ್ದೀರಾ ಅಂತಂದರೆ ನೀವು 1 ವರ್ಷ ಆದಮೇಲೆ ಯಾರ್ಯಾರು ನೀವು ಚೆನ್ನಾಗಿ ಓದ್ತಿರಲ್ಲ ಅಥವಾ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕಾಗ್ತಿರಲಿಲ್ಲ ಅಂತ ಹೇಳ್ತಿದ್ರು ಅವ್ರನ್ನ ನೀವು ರಾಂಗ್ ಅಂತ ಪ್ರೂವ್ ಮಾಡಬೇಕು. ಆ ರೀತಿಯಲ್ಲಿ ನೀವು ಎಫರ್ಟ್ ಹಾಕಬೇಕು. ಅರ್ಥ ಆಯ್ತಾ? ಜೊತೆಗೆ ಯಾವುದೇ ರೀತಿಯ ಸೆಲ್ಫ್ ಡೌಟ್ ಬರಲೇಬಾರ್ದು. ಅರ್ಥ ಆಯ್ತಾ? ಬಂದರೂ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಪಾಯಿಂಟ್. ಓಕೆ? ಡೈಲಿ ಯಾವುದೋ ಒಂದು ನೀಟ್ ಕ್ರ್ಯಾಕ್ ಮಾಡ್ತೀನಿ ಅಟ್ಲೀಸ್ಟು ಬೆಳಗ್ಗೆ ಎದ್ಬಿಟ್ಟು 3 ಸತಿ ಬರೀರಿ ಒಂದು ನೋಟ್ಬುಕ್ ಇಟ್ಕೊಂಡು. ಆಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ, ಬಟ್ ಡೈಲಿ ಬರಿಬೇಕು. ಅರ್ಥ ಆಯ್ತಾ? ನೀವು ಈ 1 ವರ್ಷದಲ್ಲಿ ಏನೇನು ಪ್ರಿಪೇರ್ ಆಗ್ತೀರಾ ಡೈಲಿ ಬರಿಬೇಕು. ಅರ್ಥ ಆಯ್ತಾ? ಜೊತೆಗೆ ಹೋಪ್ ಈಸ್ ಎವ್ರಿಥಿಂಗ್. ಹೋಪ್ ಇಟ್ಕೊಂಡಿರಬೇಕು. ಓಕೆ? ಜೊತೆಗೆ ಫ್ರೆಂಡ್ಸ್ ಮಾಡ್ಕೊಳ್ಳೋಂಗಿದ್ರೆ ಪ್ರೊಡಕ್ಟಿವ್ ಫ್ರೆಂಡ್ಸನ್ನು ಮಾತ್ರ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. 1 ವರ್ಷ ಫ್ರೆಂಡ್ಸ್ ಇಲ್ಲದೆ ಇದ್ರೂ ಏನೂ ಆಗಲ್ಲ. ಅರ್ಥ ಆಯ್ತಾ? ಸೊ ಇಷ್ಟರೊಂದಿಗೆ ನಾನು ಈ ಒಂದು ವೆರಿ ಇಂಪಾರ್ಟೆಂಟ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಬ್ಜೆಕ್ಟ್ ವೈಸ್ ಸ್ಟ್ರಾಟರ್ಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿಗೆ ಏನೇನು ಸ್ಟ್ರಾಟರ್ಜಿ ಇರಬೇಕು ಅಂತಂದರೆ ಪಾರ್ಟ್ 2 ತರ್ತೀನಿ. ಬಟ್ ತಮಗೆ ಇಷ್ಟ ಆಗಿ ತಾವು ಕಾಮೆಂಟ್ಸ್ ಮಾಡಿದ್ರೆ ಮಾತ್ರ ನಾನು ತೊಗೊಂಬರ್ತೀನಿ ಪಾರ್ಟ್ 2 ವಿಡಿಯೋ. ಓಕೆನಾ? ಸೊ ಇದರೊಂದಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಹೊಸಬ್ರಾದರೆ ಮತ್ತೆ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಜೊತೆಗೆ 200 ಲೈಕ್ಸು ಈ ಒಂದು ವಿಡಿಯೋನ ಮೋಟೋ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಕ್ಲೆವರ್ ವೆಂಟ್.